ಆಳಂದ ಕ್ಷೇತ್ರದಲ್ಲಿ ವೋಟರ್ ಐಡಿ ಸುಟ್ಟಿರುವ ಪ್ರಕರಣ ಮತಚೋರಿ ಆರೋಪವನ್ನು ಮಾಡಲಾಗಿತ್ತಲ್ಲ, ಅದಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಕೊಡುವಂತೆ ಕಾಣಿಸ್ತಾ ಇದೆ ಈ ಪ್ರಕರಣ. ಎಸ್ಐಟಿ ದಾಳಿ ಆಗ್ತಾ ಇದ್ದಂತೆ ಕೆಲ ದಾಖಲೆಗಳಿಗೆ ಬೆಂಕಿ, ನದಿಯ ಹಿನ್ನೀರಿಗೆ ಎಸೆದು ಸಾಕ್ಷ್ಯ ನಾಶಕ್ಕೆ ಯತ್ನವನ್ನ ಪಡಲಾಗಿದೆ. ಹೀಗಾಗಿ ಕೇಸನ್ನ ಗಂಭೀರವಾಗಿ ಎಸ್ಐಟಿ ತೆಗೆದುಕೊಂಡಿದೆ. ಮಧ್ಯರಾತ್ರಿಯವರೆಗೂ ಅಮರ್ಜಾ ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಇಂದು ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಕೂಡ ಇದೆ. ಸಾಕ್ಷ್ಯನಾಶ ಯತ್ನದ ಕೇಸನ್ನ ದಾಖಲು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವೋಟರ್ ಲಿಸ್ಟ್ಗೆ ಬೆಂಕಿ ಹಚ್ಚಿದ್ದು ಯಾರು ಅನ್ನೋ ಸತ್ಯ ಹೊರಗೆ ಬರಬೇಕಿದೆ. ಅದರ ಕುರಿತು ತನಿಖೆಯನ್ನು ಮಾಡಲಿದ್ದಾರೆ. ಸಾಕ್ಷ್ಯನಾಶ ಯತ್ನ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ನದಿಯಲ್ಲಿ ಒಂದಷ್ಟು ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದಲ್ಲಿ ಮತಚೋರಿ ಆಗಿದೆ ಅಂತ ಹೇಳಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದರು. ಗುತ್ತೇದಾರ್ ಅವರ ನಿವಾಸದ ಬಳಿಯಲ್ಲಿಯೇ ಒಂದಷ್ಟು ದಾಖಲೆಗಳು ಸುಟ್ಟ ರೀತಿಯಲ್ಲಿ ಪತ್ತೆಯಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಎಂಟ್ರಿಯನ್ನು ಕೊಟ್ಟು ಇದೀಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.